ನಮಸ್ಕಾರ, ನಾನು ಡಾಕ್ಟರ್ ರವಿ ಅಂತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಶ್ರೋತೃಗಳಿಗೂ ಕನ್ನಡ ರಾಜ್ಯೋತ್ಸವದ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ದೀಪಾವಳಿ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವಂತೂ ಹಣತೆಗಳ ಸಾಲು, ಅದರ ಜೊತೆಗೇನೆ ಪಟಾಕಿಯ ಸಂಭ್ರಮನೂ ನಮ್ಮಲ್ಲಿ ನೆನಪಿಗೆ ಬರುತ್ತೆ. ಎಸ್ಪೆಷಲಿ ಮಕ್ಕಳು ಈ ಪಟಾಕಿಯನ್ನ ಹೆಚ್ಚು ಸಂಭ್ರಮಿಸ್ತಾರೆ. ಆದರೆ ಈ ಪಟಾಕಿಯಿಂದ ಉಂಟಾಗುವಂತ ಪರಿಸರ ಮಾಲಿನ್ಯ ಮತ್ತೆ ಆರೋಗ್ಯದ ಮೇಲೆ ಉಂಟಾಗುವಂತ ಒಂದು ದುಷ್ಪರಿಣಾಮಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಮಾತಾಡ್ಕೋತಾ ಇದೀವಿ. ಮತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ಗಳು ನಮ್ಗೆ ಆಗ್ತಾ ಇದೆ. ಈ ಪಟಾಕಿಯ ಸಿಡಿತದಿಂದಾಗಿ ನಿಸರ್ಗದ ಮೂಲಗಳು ಅಂದ್ರೆ ಜಲ ಮಾಲಿನ್ಯ ಇರ್ಬೋದು, ಅಥವಾ ವಾಯು ಮಾಲಿನ್ಯ ಇರ್ಬೋದು, ಅಥವಾ ಮಣ್ಣಿನ ಮಾಲಿನ್ಯ ಇರ್ಬೋದು, ಇದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಪಟಾಕಿಗಳ ಸಿಡಿತದಿಂದ ಉಪಯೋಗಕ್ಕಿಂತ ಹೆಚ್ಚಾಗಿ ಹಾನಿಯಾಗೋದನ್ನೇ ನಾವು ಇತ್ತೀಚಿನ ದಿನಗಳಲ್ಲಿ ಕಂಡುಕೊಂಡು ಬರ್ತಾ ಇದೀವಿ. ಯಾಕೆಂದ್ರೆ ಈ ಪಟಾಕಿಗಳಲ್ಲಿ ಹೆವಿ ಮೆಟಲ್ಸ್ ಅದನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ. ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ನೈಟ್ರೇಟ್ ಇರ್ಬೋದು, ಬೇರಿಯಂ ನೈಟ್ರೇಟ್ ಇರ್ಬೋದು, ಅಲ್ಯೂಮಿನಿಯಂ ನೈಟ್ರೇಟ್ ಇರ್ಬೋದು. ಇವುಗಳನ್ನ ಯಾಕೆ ಉಪಯೋಗಿಸ್ತಾರೆ ಅಂತಂದ್ರೆ, ಒಂದು ಬೇರೆ ಬೇರೆ ಕಲರ್ಗಳಲ್ಲಿ ಬೆಳಕು ಚಿಮ್ಸೋಕೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಶಬ್ದವನ್ನು ಮಾಡೋದಕ್ಕೆ ಈ ಮೆಟೀರಿಯಲ್ಗಳ ಅವಶ್ಯಕತೆ ನಮಗಿದೆ. ಈ ಸಮಯದಲ್ಲಿ ಈ ರೆಸ್ಪಿರೇಟರಿ ರಿಲೇಟೆಡ್ ಡಿಸೀಸ್ ಗಳು ಏನಿರ್ತವೆ ಅಂತಹ ಜನರಿಗೆ ಮತ್ತೆ ವಯೋವೃದ್ಧರಿಗೆ ಇದು ಅವರ ಶ್ವಾಸಕೋಶದ ಮೇಲೆ ತೀವ್ರತರವಾದ ಪರಿಣಾಮವನ್ನು ಉಂಟು ಮಾಡಿರುವಂತಹ ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಅದ್ರ ಜೊತೆಗೆ ಮುಖ್ಯವಾಗಿ ಈ ಭೂಮಿ ಮೇಲೆ ಇರುವಂತಹ ಇತರ ಪ್ರಾಣಿಗಳು ಅಂದ್ರೆ ಹಕ್ಕಿಗಳಿರ್ಬೋದು, ಅಥವಾ ನಾಯಿ ಇರ್ಬೋದು, ಅಥವಾ ದನಕರುಗಳಿರ್ಬೋದು, ಇವೆಲ್ಲ ಈ ಪಟಾಕಿ ಸಂದರ್ಭದಲ್ಲಿ ಉಂಟಾಗುವಂತಹ ಶಬ್ದ ಮಾಲಿನ್ಯದಿಂದ ಬೆದರಿಕೊಂಡಂಗೆ ಆಗ್ತವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ 3-4 ವರ್ಷಗಳಲ್ಲಿ ಹಸಿರು ಪಟಾಕಿ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದೀವಿ. ಹಾಗಾದ್ರೆ ಹಸಿರು ಪಟಾಕಿ ಅಂದ್ರೆ ಏನು? ಅದರಿಂದ ಏನು ಮಾಲಿನ್ಯ ಆಗಲ್ವಾ, ಅಥವಾ ಮಾಲಿನ್ಯ ಸೀರೋ ಆಗುತ್ತಾ ಅಂತ ನೀವು ಕೇಳೋದಾದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಈ ಹಸಿರು ಪಟಾಕಿಗಳು ಏನು ಅಂತಂದ್ರೆ, ನಾನು ಇವಾಗ ಏನು ಹೇಳಿದೆ, ಮೆಟೀರಿಯಲ್ಗಳು ಬೇರಿಯಂ ಇರ್ಬೋದು, ಪೊಟ್ಯಾಷಿಯಂ ನೈಟ್ರೇಟ್ ಇರ್ಬೋದು, ಈ ಕೆಮಿಕಲ್ಸ್ ಗಳ ಪ್ರಮಾಣವನ್ನ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಯೂಸ್ ಮಾಡಿರ್ತಾರೆ. ಹಾಗಾಗಿ ಬೆಳಕು ಮತ್ತೆ ಧೂಳಿನ ಮಾಲಿನ್ಯ ಏನಿದೆ ಅದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ಸೊ ಇದನ್ನ ಹೇಗೆ ರೆಕಗ್ನೈಸ್ ಮಾಡಬಹುದು ಅಂತಂದ್ರೆ, ಆ ಪಟಾಕಿಗಳ ಬಾಕ್ಸ್ ಮೇಲೆ ನೀರಿ ಅಂದ್ರೆ ನ್ಯಾಷನಲ್ ಎನ್ವೈರನ್ಮೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನಾಗಪುರದಲ್ಲಿ ಏನಿದೆ, ಈ ಸಂಸ್ಥೆಯವರು ಈ ಹಸಿರು ಪಟಾಕಿನ ಡೆವಲಪ್ ಮಾಡಿದರು. ಮತ್ತೆ ಪೆಸ್ಕೋ ಇಂದ ಇದನ್ನ ಆಥರೈಸ್ ಮಾಡಿದ್ದಾರೆ, ಇದನ್ನ ಯೂಸ್ ಮಾಡಬಹುದು ಅಂತ. ಹಾಗಾದ್ರೆ ಈ ಹಸಿರು ಪಟಾಕಿಗಳನ್ನ ನಾವು ಉಪಯೋಗಿಸಬಹುದಾ ಅಂತ ನೀವು ನನ್ನನ್ನು ಕೇಳೋದಾದ್ರೆ, ಆಕ್ಚುಲಿ ಸ್ಪೀಕಿಂಗ್ ಅದು ಖಂಡಿತ ಒಳ್ಳೇದಲ್ಲ. ಯಾಕಂದ್ರೆ ಮಲಿನಕಾರಕಗಳ ಪ್ರಮಾಣ ಅಂದ್ರೆ ಧೂಳಿನ ಪ್ರಮಾಣ ಅದರಲ್ಲಿ 30% ಕಡಿಮೆ ಇರಬೇಕು ಅಂತ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದ್ರ ಜೊತೆಗೆ ಧೂಳು ಮತ್ತೆ ಗೇಷಿಯಸ್ ಪೊಲ್ಯೂಟೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಅಥವಾ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇರ್ಬೋದು, ಇದ್ರ ಪ್ರಮಾಣ 20+10 ಅಂದ್ರೆ ಓವರ್ ಆಲ್ 30% ಅಷ್ಟು ಕಡಿಮೆ ಇರುತ್ತೆ ಹಸಿರು ಪಟಾಕಿಗಳಲ್ಲಿ. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಆದ್ರೆ ಈ 30% ಕಡಿಮೆ ಇದ್ರೂ ಸಹ ಉಳಿದ 70% ಅಷ್ಟು ಮಾಲಿನ್ಯಕಾರಕಗಳು ಖಂಡಿತ ವಾತಾವರಣವನ್ನು ಸೇರ್ಕೊಳ್ಳುತ್ತೆ. ಹೀಗಾಗಿ ಪಟಾಕಿಗಳನ್ನು ಸಿಡಿಸೋದ್ರ ಬದಲಾಗಿ ನಾವು ದೀಪಗಳನ್ನು ಹಚ್ಚಿ ದೀಪಾವಳಿಯನ್ನ ಆಚರಿಸೋದ್ರಿಂದ ಒಂದು ಯಾವುದೇ ರೀತಿಯ ಆಕ್ಸಿಡೆಂಟ್ಗಳಾಗೋಲ್ಲ. ಅದ್ರ ಜೊತೆಗೆ ಪರಿಸರದ ವಾಯುವಿನ ಗುಣಮಟ್ಟವನ್ನು ನಾವು ಖಂಡಿತವಾಗ್ಲೂ ಸುಧಾರಿಸ್ಕೋಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾದ್ರೆ ಮುಂದೆ ನಾವು ಯಾವ ರೀತಿ ಮುಂದುವರಿಬೇಕು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಅಂತ ಕೇಳೋದಾದ್ರೆ, ಖಂಡಿತವಾಗಿಯೂ ನಾವು ಆದಷ್ಟು ಈ ಪಟಾಕಿ ಸಿಡಿಸುವಿಕೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಮತ್ತೆ ದೀಪಗಳ ಸಾಲಲ್ಲಿ ನಿಸರ್ಗವನ್ನ ನೋಡಿ ಸಂಭ್ರಮಪಡಿಸೋದ್ರ ಮೂಲಕ ನಾವು ನಮ್ಮ ದೀಪಾವಳಿ ಹಬ್ಬವನ್ನ ಆಚರಿಸ್ಕೋಬಹುದು. ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ದೃಢವಾದ ನಿರ್ಧಾರವನ್ನ ಮತ್ತೆ ತೀರ್ಮಾನವನ್ನು ಕೈಗೊಂಡು ಮುಂಬರುವ ದೀಪಾವಳಿ ಸಂದರ್ಭದಲ್ಲಿ ಆದಷ್ಟು ದೀಪಗಳ ಮೂಲಕ ದೀಪಾವಳಿಯನ್ನು ಆಚರಿಸೋದ್ರ ಮೂಲಕ, ಅಥವಾ ಅತಿ ಕಡಿಮೆ ಮಟ್ಟದಲ್ಲಿ ಪಟಾಕಿಯನ್ನು ಸಿಡಿಸೋದ್ರ ಮೂಲಕನೂ ನಾವು ಈ ದೀಪಾವಳಿ ಹಬ್ಬವನ್ನ ಆಚರಿಸಬಹುದು. ಯಾವುದೇ ರೀತಿಯ ಹಬ್ಬಗಳನ್ನು ನಾವು ಆಚರಿಸಿದ ಮೇಲೂ ಸಹ ಅಲ್ಲಿ ಉತ್ಪಾದನೆಯಾದಂತಹ ಘನತ್ಯಾಜ್ಯ ವಸ್ತುವನ್ನ ಬೇಕಾಬಿಟ್ಟಿಯಾಗಿ ನಾವು ವಿಲೇವಾರಿ ಮಾಡ್ತೀವಿ. ಇದು ದೀಪಾವಳಿ ಹಬ್ಬದ ಸಂದರ್ಭ ಇರ್ಬೋದು, ಅಥವಾ ಬೇರೆ ಹಬ್ಬದ ಸಂದರ್ಭಗಳಿರ್ಬೋದು, ಅಲ್ಲಿ ಉತ್ಪತ್ತಿಯಾಗುವಂತಹ ಹೂವಿನ ಕಸ ಇರ್ಬೋದು, ಅಥವಾ ತ್ಯಾಜ್ಯ ಇರ್ಬೋದು, ಅಥವಾ ಬಾಳೆಕಂಬ ಇರ್ಬೋದು, ಇದನ್ನೆಲ್ಲ ನಾವು ಅಷ್ಟು ಮುತುವರ್ಜಿ ವಹಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅದೇ ತರ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಾವು ಏನು ಪಟಾಕಿಗಳನ್ನು ಸುಡ್ತೀವಿ, ನನ್ನ ಪ್ರಕಾರ ಸುಡಬಾರದು. ಅಟ್ಲೀಸ್ಟ್ ಸುಡೋದನ್ನಾದ್ರೂ ನಾವು ಮಾರನೇ ದಿನ ಬೆಳಗ್ಗೆ ಸಮರ್ಪಕವಾಗಿ ಅದನ್ನು ಗುಡಿಸ್ಕೊಂಡು ನಮಗೆ ಮುನ್ಸಿಪಾಲಿಟಿಯವರು ಕೊಡೋ ಕೆಲಸನಾದ್ರೂ ನಾವು ಮಾಡಬೇಕಾಗುತ್ತೆ. ದೀಪಾವಳಿ ಹಬ್ಬ ಮುಗಿದ ನಂತರ ಮಾರನೇ ದಿನ ಬೆಳಗ್ಗೆ ನಾವೇನು ಪಟಾಕಿಯನ್ನು ಸಿಡಿಸಿದೀವಿ ಅಥವಾ ಏನು ಘನತ್ಯಾಜ್ಯ ವಸ್ತುವನ್ನ ನಾವು ಅವತ್ತು ಜನರೇಟ್ ಮಾಡ್ಕೊಂಡಿದೀವಿ ಅದನ್ನು ಸಮರ್ಪಕವಾಗಿ ಗುಡಿಸಿ ನಾವೇ ಅದರ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ತಗೊಂಡು ಹೋಗ್ತಾರಲ್ಲ ನಗರ ಪಾಲಿಕೆ ಜನರು, ಅವರಿಗೆ ಅದನ್ನ ಸಮರ್ಪಕವಾಗಿ ಹ್ಯಾಂಡ್ ಓವರ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ನ ಕಡಿಮೆ ಮಾಡ್ಕೋಬಹುದು. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ, 2030 ವೇಳೆಗೆ ನಾವು ಈ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಏನಿದೆ ಅದನ್ನ ಆದಷ್ಟು ಕಡಿಮೆ ಮಾಡಬೇಕು ಅಥವಾ ಕಡಿಮೆ ಮಾಡ್ತೀವಿ ಅನ್ನೋ ತರ ನಾವು ಪ್ರತಿಯೊಬ್ಬ ಪ್ರಜೆಯೂ ಅದರಲ್ಲಿ ಭಾಗಿಗಳಾಗಬೇಕು, ಪರಿಸರ ಮಾಲಿನ್ಯವನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಧಾನಿಸಿ ಆಲೋಚಿಸಿ ನಿರ್ಧರಿಸಿ ಹೊತ್ತು